ಹಾಗೆ ನಾಡಪ್ರಭು ಕೆಂಪೇಗೌಡರು ಅವರು ಟೋಟಲ್ ಬೆಂಗಳೂರು ಸುತ್ತಮುತ್ತ 9 ನವದುರ್ಗಗಳನ್ನ ಕಟ್ಸಿರ್ತಾರೆ. ಎಷ್ಟು ಹೇಳಿ? ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 9 ನವದುರ್ಗಗಳನ್ನ ಕಟ್ಸಿರ್ತಾರೆ. ಅದ್ರಲ್ಲಿ ಸಾವನ್ ದುರ್ಗ, ನಂದಿದುರ್ಗ, ತ್ರಿದುರ್ಗ, ಕಬ್ಬಾಲ ದುರ್ಗ, ಭೈರವ ದುರ್ಗ, ಲೀರ್ ದುರ್ಗ, ದೇವರಾಯನ ದುರ್ಗ, ಚಂದ್ರಾಯನ ದುರ್ಗ, ಹಾಗೆ ಮಾಕ್ಲಿ ದುರ್ಗಗಳನ್ನ ಕಟ್ಸಿರ್ತಾರೆ. ಈ 9 ನವದುರ್ಗಗಳನ್ನ ಕೆಂಪೇಗೌಡರು ತಮ್ಮ ಸಂಪನ್ಮೂಲ ಆಗಿರ್ಬೋದು, ಹಾಗೆ ಅವರು ಸಂಪಾದನೆ ಮಾಡಿದಂತ ಚಿನ್ನ, ವೈಡೂರ್ಯ, ಮುತ್ತು, ರತ್ನಗಳನ್ನ ಅವರು ಎಲ್ಲ ಇಡೀ ಬೆಂಗಳೂರಿನ ಸುತ್ತಮುತ್ತ ಅವ್ರು ಏನಿದೆ ಅದನ್ನ ಸಂರಕ್ಷಣೆಗೋಸ್ಕರ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಯುದ್ಧಗಳು ಸಾಮಾನ್ಯ. ಇಲ್ಲಿನ ರಾಜ್ಯಗಳು ಹೋಗಿ ಬೇರೆ ಕಡೆ ಯುದ್ಧ ಮಾಡೋದು, ಇಲ್ಲ ಅಲ್ಲಿನ ರಾಜ್ಯಗಳು ಬಂದು ಇಲ್ಲಿ ಯುದ್ಧ ಮಾಡೋದು, ಅದೆಲ್ಲ ತುಂಬಾ ಸಹಜ, ಸಾಮಾನ್ಯ. ಇವಾಗ ನಾವ್ ಹೆಂಗೆ ಇಲ್ಲಿಂದ ಬೆಂಗಳೂರಿಗೆ ಬಸ್ ಹತ್ತೋದು, ಇಲ್ಲ ಬೆಂಗಳೂರಿಂದ ತುಮಕೂರಿಗೆ, ಕುಣಿಗಲ್ಗೆ, ಮದ್ದೂರು, ಮಂಡ್ಯ, ಮೈಸೂರು, ಚನ್ನಪಟ್ಟಣ ಹಿಂಗ್ ಬಸ್ ಹತ್ತೀವೋ, ಹಾಗೆ ಅವಾಗ ಬಸ್ ಹತ್ತಂಗೆ ರಾಜರುಗಳು ಬರ್ತಿದ್ರೆ ಇಲ್ಲಿಂದ ಅಲ್ಲಿಗೆ ಬರೋರು, ಯುದ್ಧ ಮಾಡಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋರು, ನೋಡ್ಕೊಳ್ಳೋರು, ಎಲ್ಲೆಲ್ಲಿ ಏನೇನೈತೆ, ಯಾವ ಊರಲ್ಲಿ ಜಾಸ್ತಿ ಐತೆ, ಯಾವ ರಾಜ್ಯದಲ್ಲಿ ಏನೇನ್ ಜಾಸ್ತಿ ಐತೆ, ಬರೋರು, ನುಗ್ಗೋರು, ದಾಳಿ ಮಾಡೋರು, ಎತ್ಕೊಂಡ್ ಹೋಯ್ತಾ ಇರೋರು. ಏನ್ ಮಾಡ್ತೀರಾ ಅಂತ ಟೈಮಲ್ಲಿ? ಅದಕ್ಕೋಸ್ಕರ ಕೆಂಪೇಗೌಡರು ಏನ್ ಮಾಡಿರ್ತಾರೆ, 9 ನವದುರ್ಗಗಳನ್ನ ಕಟ್ಟಿರ್ತಾರೆ. ಒಂದೊಂದು ಜಾಗದಲ್ಲಿ, ಒಂದೊಂದು ದುರ್ಗದಲ್ಲೂ ಹೋಗಿ ಅವ್ರೇನೇನ್ ಸಂಪಾದನೆ ಮಾಡಿರ್ತಾರೆ ಅದನ್ನೆಲ್ಲ ಅಲ್ಲಿ ಇಡ್ತಿದ್ರು. ಹಾಗೇನೆ ಉತ್ರಿ ದುರ್ಗನು ಪ್ರಮುಖವಾದ ಸ್ಥಳ. ಕೆಂಪೇಗೌಡರು ಆಗಿನ ಕಾಲದಲ್ಲಿ ಅವರು ಸಂಪಾದನೆ ಮಾಡಿರುವಂತದ್ದು. ಇಲ್ಲ, ಅವರು ಬೇರೆ ರಾಜ್ಯಕ್ಕೆ ಹೋಗಿ ದಾಳಿ ಮಾಡಿ ಅಲ್ಲಿ ಸಿಕ್ಕಿದಂತ ವಜ್ರ, ವೈಡೂರ್ಯಗಳು, ಹಣ, ನಾಣ್ಯಗಳು ಅವೆಲ್ಲ ಮಾಡ್ತಿದ್ರು. ಹಾಗೇನೆ ಉತ್ರಿ ದುರ್ಗ ಆಗಿನ ಕೆಂಪೇಗೌಡರ ಕಾಲದಲ್ಲಿ ನಾಣ್ಯವನ್ನ ಮುದ್ರಣೆ ಮಾಡ್ತಾ ಇದ್ರು. ನಾಣ್ಯವನ್ನ ಮುದ್ರಣೆ ಮಾಡ್ತಿದ್ದಂತ ಸ್ಥಳ ಬಂದು ಉತ್ರಿ ದುರ್ಗ. ಕರ್ನಾಟಕದಲ್ಲಿ ಎಲ್ಲೆಲ್ಲ ನಾಣ್ಯ ಮುದ್ರಣೆ ಮಾಡ್ತಿದ್ರು ಕೆಂಪೇಗೌಡರು, ಹಾಗೇನೆ ಈ ಉತ್ರಿ ದುರ್ಗನು ಕೂಡ ಒಂದು ನಾಣ್ಯ ಮುದ್ರಣೆ ಮಾಡ್ತಿದ್ದಂತ ಪ್ರಮುಖವಾದ ಸ್ಥಳ. ಈಗ ನೀವು ನೋಡ್ತಾ ಇದೀವಿ, ನಾವು ಹಿಂದೆಗಡೆ ನೋಡ್ತಾ ಇದೀವಿ, ಇದು ಎರಡನೇ ಮುಖ್ಯ ದ್ವಾರ. ಮೊದಲನೇ ಮುಖ್ಯ ದ್ವಾರ ಇಲ್ಲಿ ಹೇಳ್ತಾರೆ ಟೋಟಲ್ ಉತ್ರಿ ದುರ್ಗಕ್ಕೆ ಇರೋದು 7 ಮುಖ್ಯ ದ್ವಾರ ಅಂತ. ತಪ್ಪು. ಉತ್ರಿ ದುರ್ಗಕ್ಕೆ ಟೋಟಲ್ 8 ಮುಖ್ಯ ದ್ವಾರ ಐತೆ. ಅದ್ರಲ್ಲಿ ಮೊದಲನೇ ಮುಖ್ಯ ದ್ವಾರ ನಾವ್ ಎಲ್ಲಿ ಊರಿನ ಮುಂಚೆ ನೋಡ್ಕೊಂಡ್ ಬಂದು ಊರಿನ ಹೆಬ್ಬಾಗ್ಲು ಅಂತ, ಅದು ಒಂದು ಮೊದಲನೇ ಮುಖ್ಯ ದ್ವಾರ. ಈಗ ನನ್ನ ಹಿಂದೆ ಏನಿದೆ ಇದು ಬಂದು 2ನೇ ಮುಖ್ಯ ದ್ವಾರ. ಆಕ್ಚುಲಿ ಇದು 2ನೇ ಮುಖ್ಯ ದ್ವಾರ. ನೀವು ಬೇರೆ ಎಲ್ಲೇ ವಿಡಿಯೋದಲ್ಲಿ ನೋಡಿರ್ಬೋದು ಇದು ಮೊದಲನೇ ಮುಖ್ಯ ದ್ವಾರ ಅಂತ ನಿಮ್ಗೆ ಹೇಳ್ತಾರೆ, ಆದ್ರೆ ಆಕ್ಚುಲ್ ಆಗಿ ಇದು 2ನೇ ಮುಖ್ಯ ದ್ವಾರ.